ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೆಂಕಿ, ಅತ್ತೆ ಮಾವ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡವ್ರೆ ಅಲ್ವಾ? ಮಮ್ಮ ಅಯ್ಯ ಅವ ಅಯ್ಯ ಹೂವ ಮುಂದಿನ ಜನ್ಮ ಅಂತ ಇದ್ರೆ ಅವ್ರ ಮಗ ಹಾಗೆ ಹುಟ್ಬೇಕು ಅಂತ ಹೇಳ್ತಾ ಇದೆಯೇ? ನಿಜವಾಗ್ಲು ನಿನ್ನ ನೋಡಿದ್ರೆ ನಂಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಅತ್ತೆ ಮಾವನ ಮೇಲೆ ನೀನ್ ಎಷ್ಟೊಂದು ಗೌರವ ಇಟ್ಕೊಂಡಿದ್ಯಾ. ಅತ್ತೆ ಹೇಳ್ದಂಗೆ ನಿನ್ ಮನ್ಸಲ್ಲಿ ಒಂಚೂರು ಸ್ವಾರ್ಥ ಇಲ್ಲ. ಹೌದು, ನಂಗೂ ಹಂಗೆ ಅನ್ಸ್ತೈತೆ. ನಾವಿಲ್ಲಿ ಮಲ್ಕೊಂಡು ಅವ್ರಲ್ಲಿ ಮಲ್ಕೊಳ್ಳೋದು ನಂಗೂ ಯಾಕೋ ಸರಿ ಅನಿಸ್ತಾ ಇಲ್ಲ. ಬಾ, ಅವ್ರನ್ನ ಕರ್ಕೊಂಬರೋಣ. ಹಾಂ, ಬೆಂಕಿ, ಏನ್ ಬೆಂಕಿ ಇದು? ಯಾಕೆ ನಿದ್ದೆ ಬರ್ಲಿಲ್ವಾ? ಚಲ್ವಿ, ಏನಾಯ್ತಮ್ಮ? ರೂಮಲ್ಲಿ ಏನಾದ್ರು ತೊಂದರೆ ಆಯ್ತಾ? ಹಂಗೇನಿಲ್ಲ ಮಾವ. ನಿಮ್ಮಿಬ್ರನ್ನ ಇಲ್ಲಿ ಮಲಗಿಸಿ ನಿಮ್ಮ ರೂಮಾಗೆ ನಾವು ಮಲ್ಕೊಳ್ಳೋಕ್ಕೆ ನಮಗೆ ಮನ್ಸು ಒಪ್ತಾ ಇಲ್ಲ. ಬೃಂದಾವನ್ಗಂತ ಈ ಮನೆಯಾಗೆ ಜಾಗ ಸಿಕ್ಕಿರೋದೇ ಹೆಚ್ಚು. ಅಂಥದ್ರಾಗೆ ಇದ್ಯಾವ್ರು ಮಲ್ಕೊಳ್ಳೋ ಜಾಗದಲ್ಲಿ ನಾವು ಮಲ್ಕೋಬೇಕು ಅನ್ಕೊಳ್ಳೋದು ನಂಗೆ ಯಾಕೋ ಸರಿ ಹೋಯ್ತಲ್ಲ ಮಾವ. ಹಾಗೆಲ್ಲ ಯಾಕೆ ಅನ್ಕೋತೀಯ ಚೆಲ್ವಿ? ಇದ್ರಲ್ಲಿ ಯಾವ ತಪ್ಪು ಇಲ್ಲ. ನೀವಿಬ್ರು ಮಲ್ಕೊಳ್ಳಿ, ಹೋಗಿ. ನಿನಗೆ ಪರಿಸ್ಥಿತಿನೇ ಗೊತ್ತಾಗಲ್ಲ. ಹೇಗೆ ಹೇಳ್ಬೇಕೋ ನನಗೆ ಗೊತ್ತೇ ಆಗ್ತಾ ಇಲ್ಲ. ಛೇ, ಎಂಥ ಪರಿಸ್ಥಿತಿ ಬಂತಪ್ಪ. ಬೆಂಕಿ ಅಣ್ಣ ಅತ್ತಿಗೆ ಒಳಗೆ ಮಲಗಬೇಕು ಅಂತ ಅಪ್ಪ ಅಮ್ಮ ಆಸೆ ಪಡ್ತಿದ್ದಾರೆ. ಆದರೆ ಅಣ್ಣ ಇದಕ್ಕೆ ಒಪ್ತಾನೇ ಇಲ್ವಲ್ಲ. ದೇವ್ರೆ, ಇದಕ್ಕೆ ನೀನೇ ಒಂದು ದಾರಿ ತೋರಿಸು. ಅತ್ತೆ ಮಾವ, ಓಹೋ, ಎಲ್ಲಿಗೋ ಹೊರಟಾಗಿದೆ. ಹೇಳದ್ನಲ್ವಾ ಅಮ್ಮನ ಮನೆಗೆ ಹೋಗ್ಬೇಕು ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ.
ಇವಳು ಹೋಗಲಿಲ್ಲ ಅಂದರೆ ಯಾವ ಕೆಲಸನೂ ಆಗೋದೇ ಇಲ್ಲ ಅನ್ಸುತ್ತೆ. ಅತ್ತೆ ನಾ ಹೋಗಿ ಬರ್ತೀನಿ. ಒಬ್ಳೇ ಹೋಗ್ತಿದ್ಯಾ ಸಿಂಚನ? ಹರೀಶನ್ನು ಕರ್ಕೊಂಡು ಹೋಗುತ್ತಾನೆ? ಇಲ್ಲ, ಅವ್ರಿಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ರು. ಸುಮ್ಮನೆ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ಹೋಗ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನನ್ನ ಕರ್ಕೊಂಡು ಹೋಗೋಕ್ಕೆ ಸಿದ್ದು ಬರ್ತಾ ಇದ್ದೇನೆ. ಅಕ್ಕ ನೋಡು ಸಿದ್ದು ಬಂದ. ನೋಡಿ, ನೆನೆಸ್ಕೊಂಡಿದ ತಕ್ಷಣ ಬಂದೇ ಬಿಟ್ಟ. ಅಜಯ್ ಚೆನ್ನಾಗಿದ್ದೀರಾ? ಎಲ್ಲರೂ ಇಲ್ಲೇ ಇದ್ದೀರಾ ಸರ್? ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ ಸಿದ್ದೇಗೌಡ್ರೆ. ಲಕ್ಷ್ಮತೆ ಆರಾಮ? ಆರಾಮಪ್ಪ. ಏನು ಈಗ ರಾಜಕೀಯ ಜೊತೆ ಮದುವೆ ತಾರಿನಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ ಅನ್ಸುತ್ತೆ. ಏನೋ ಅದ್ರ ಪಾಡ್ಗೆ ಅದು ನಡೀತಾ ಇದೆ. ನಿಂತ್ಕೊಂಡೇ ಮಾತಾಡ್ತಿದ್ಯಲ್ಲ, ಕೂತ್ಕೋಪ. ಇರ್ಲಿ ಅತ್ತೆ, ಪರವಾಗಿಲ್ಲ. ವೆಂಕಣ್ಣ ಚೆನ್ನಾಗಿದ್ದೀರಾ? ಇವ್ರನ್ನೆಲ್ಲ ನೋಡ್ದಂಗಿದೆಯಲ್ಲ. ನೀವು ದೇವಸ್ಥಾನದವ ಹೂಮರವ್ರಲ್ವೇ? ಹೌದು. ನೀವೇನಿಲ್ಲಿ? ಸಿದ್ದೋರೆ, ಈಗ ಚಲ್ವಿ ನಮ್ಮನೆ ಸೊಸೆ. ಸೊಸೆನಾ? ಹೌದಪ್ಪ ಸಿದ್ದು, ವೆಂಕಿ ಮತ್ತೆ ಚೆಲ್ವಿ ಮದ್ವೆ ಆಗಿದ್ದಾರೆ. ಓ, ಏನ್ ಲಕ್ಷ್ಮತೆ ಇಷ್ಟ ಅರ್ಜೆಂಟಾಗಿ? ಅಲ್ಲ, ನಮಗೊಂದು ಮಾತನ್ನು ಹೇಳಿಲ್ವಲ್ಲ. ಹೋಗ್ಲಿ ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ವೆಂಕಣ್ಣ, ಮದುವೆ ಶುಭಾಶಯಗಳು. ಒಳ್ಳೇದಾಗ್ಲಿ ಕಣವ. ಸೂಪರ್. ಅಯ್ಯಯ್ಯೋ, ಇವರಿಬ್ರು ಮದುವೆ ಆಗಿರೋದು ಗೊತ್ತಾಗದೆ ನಾನು ಯಾವುದು ಹುಡುಗರನ್ನ ತರಲಿಲ್ವೇ? ತಗಳಿ. ವೆಂಕಣ್ಣ, ನೀವು ನಮ್ಮೂರು, ಇದು ನನ್ನ ಕಡೆಯಿಂದ ನಿಮ್ಗೆ ಹುಡುಗರೆ, ತಗಳಿ. ಲಕ್ಷ್ಮತೆ ನೋಡಿ, ಲಕ್ಷ್ಮತೆ ಪ್ರೀತಿಯಿಂದ ಕೊಟ್ರೆ ಬೇಡ ಅಂತವ್ರೆ, ನೀ ಮಾತ್ರ ಹೇಳಿ. ನಿನ್ಗೆ ಯಾಕಪ್ಪ ಈ ತೊಂದರೆ ಎಲ್ಲ? ಅದೆಲ್ಲ ಏನು ಬೇಡಪ್ಪ. ಲಕ್ಷ್ಮತೆ, ನೀವು ಕೂಡ ಹಿಂಗೆಯಾ? ಆಯ್ತಪ್ಪ. ವೆಂಕಿ ತಗೋ. ಹಾ, ಸೂಪರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.